ಹಲೋ ಸ್ಟೂಡೆಂಟ್ಸ್, ಹೌ ಆರ್ ಯು? ಐ ಹೋಪ್ ಯು ಆರ್ ಆಲ್ ಡೂಯಿಂಗ್ ಗುಡ್. ಇವತ್ತು ನಾನು ನಿಮ್ಮ ಅಕ್ಷಯ್ ಸರ್. ನಾನಿಲ್ಲಿ ನಿನ್ನೆ ನಡೆದಂತ ಸೈನಿಕ ಶಾಲೆಯ ಇಂಗ್ಲಿಷ್ ವಿಭಾಗದ ಪ್ರಶ್ನೆ ಪತ್ರಿಕೆಯನ್ನ ತಗೊಂಡ್ಬಂದಿದ್ದೀನಿ. ಇದು ಪಿ ಸಿರೀಸ್ ನ ಪ್ರಶ್ನೆ ಪತ್ರಿಕೆ. ಇವತ್ತು ನಾವು ಎಲ್ಲಾ ಪ್ರಶ್ನೆಗಳನ್ನ ಸಾಲ್ವ್ ಮಾಡ್ತಾ ಹೋಗೋಣ. ನಿಮ್ಗೆ ಏನಾದರೂ ಡೌಟ್ ಇದ್ರೆ ಇಲ್ಲಿ ನಾವು ಅದನ್ನ ಕ್ಲಿಯರ್ ಮಾಡುವಂತ ಪ್ರಯತ್ನ ಮಾಡ್ತಿದ್ದೀವಿ. ಓಕೆ, ಲೆಟ್ ಸ್ಟಾರ್ಟ್. ಫಸ್ಟ್ ಪ್ರಶ್ನೆ, ಚೂಸ್ ದ ಕರೆಕ್ಟ್ ಮೀನಿಂಗ್ ಆಫ್ ದಿ ಸೆಂಟೆನ್ಸ್ ಗಿವನ್ ಬಿಲೋ. ಶಿ ಲಿವ್ಸ್ ಇನ್ ಅವರ್ ಐವರಿ ಟವರ್. ಏನು ಐವರಿ ಟವರ್ ಅಂದ್ರೆ ಯೋಚನೆ ಮಾಡ್ರಿ. ಐವರಿ ಅನ್ನೋದ್ರ ಮೀನಿಂಗ್ ಆನೆಯ ದಂತ. ಆನೆಯ ದಂತದಿಂದ ಮಾಡಿದಂತ ಟವರ್ ಅಲ್ಲಿ ಇರಕ್ಕಾಗತ್ತಾ? ಇಲ್ವಲ್ಲ. ನಿಮ್ಗೆ ಅನಿಸ್ತಿರ್ಬೋದು ಇದು ಇಮ್ಯಾಜಿನೇಷನ್ ಅಂತ. ಎಸ್, ಯು ಆರ್ ರೈಟ್. ಶಿ ಲಿವ್ಸ್ ಇನ್ ಹರ್ ಇಮ್ಯಾಜಿನರಿ ವರ್ಲ್ಡ್. ಆನೆಯ ದಂತದಿಂದ ಮಾಡಿದಂತ ಟವರ್ ಅಲ್ಲಿ ಬದುಕಕ್ಕಾಗಲ್ವಲ್ಲ, ಅದು ಇಮ್ಯಾಜಿನರಿ ಅಲ್ಲ. ಸೊ she lives in her imaginary world. She lives in her ivory tower is an idiom which gives meaning she lives in her imaginary world. ಮೊದಲನೇ ಪ್ರಶ್ನೆಗೆ ಸರಿಯಾದ ಉತ್ತರ ಮೊದಲನೇದು, ಫಸ್ಟ್ ಆಪ್ಷನ್. ಓಕೆ, ನಂತರ ಲೆಟ್ಸ್ ಗೋ ಟು ಸೆಕೆಂಡ್ ಕ್ವಶನ್. ಚೂಸ್ ದ ಕರೆಕ್ಟ್ ಮೀನಿಂಗ್ ಆಫ್ ದಿ ಫ್ರೇಸ್ ಒನ್ಸ್ ಕಪ್ ಆಫ್ ಟೀ ಫ್ರಮ್ ದ ಫಾಲೋಯಿಂಗ್ ಆಪ್ಷನ್ಸ್. ಸಿ, ಒನ್ಸ್ ಕಪ್ ಆಫ್ ಟೀ, ಇದರ ಫ್ರೇಸ್ ನ ಅರ್ಥ ಏನು ಅಂತಂದ್ರೆ ಟು ಒನ್ಸ್ ಲೈಕಿಂಗ್. ಒನ್ಸ್ ಕಪ್ ಆಫ್ ಟೀ ಅಂದ್ರೆ ಅವರವರ ಇಷ್ಟಕ್ಕೆ, ಅವರವರ ಇಷ್ಟದಂತೆ. ಸೊ ಅದೇ ತರ ಟು ಒನ್ಸ್ ಲೈಕಿಂಗ್, ಅವರ ಇಷ್ಟದಂತೆ ಅನ್ನುವಂತ ಅರ್ಥನ ಕೊಡುತ್ತೆ. ಅಂದ್ರೆ ಎರಡನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 3. ನೆಕ್ಸ್ಟ್, ಮೂರನೇ ಪ್ರಶ್ನೆಗೂ ಐಡೆಂಟಿಫೈ ದಿ ಟೆನ್ಸ್ ಆಫ್ ದಿ ಫಾಲೋಯಿಂಗ್ ಸೆಂಟೆನ್ಸ್. ಯು ಹ್ಯಾವ್ ಬೀನ್ ವರ್ಕಿಂಗ್ ವೆರಿ ಹಾರ್ಡ್. ಈ ಸೆಂಟೆನ್ಸ್ ನ ಕೊಟ್ಟಾರ. ಇದ್ರದ್ದು ಟೆನ್ಸ್ ಯಾವ್ದು ಅಂತ ನಾವು ಕಂಡು ಹಿಡಿಬೇಕು, ಐಡೆಂಟಿಫೈ ಮಾಡಬೇಕು. ನೋಡ್ರಿ, ಸಬ್ಜೆಕ್ಟ್ ಇದೆ, ಹ್ಯಾವ್ ಬೀನ್ ಇದೆ, ING ಫಾರ್ಮ್ ಇದೆ. ಹ್ಯಾವ್ ಮತ್ತು ಹ್ಯಾಸ್ ಬರೋದು ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅಲ್ಲಿ, ಪ್ಲಸ್ ING ಫಾರ್ಮ್ ಕೂಡ ಇದೆ. ಸೊ ಹಂಗಾಗಿ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್. ಆಪ್ಷನ್ 1 ಸರಿಯಾದ ಉತ್ತರ, ಆಪ್ಷನ್ 1. ನೆಕ್ಸ್ಟ್ go to the let's go to the next question. Fourth one, fill in the blank with correct degree of comparison. Degrees of comparison ನೀವು ಕೇಳಿರ್ತೀರಿ. ಪಾಸಿಟಿವ್, ನೆಕ್ಸ್ಟ್ ಕಂಪ್ಯಾರೇಟಿವ್, ಸೂಪರ್ಲೇಟಿವ್, ಈ ತರ. ಇಲ್ಲಿ ಏನ್ ಕೊಟ್ಟಿದ್ದಾರೆ ನೋಡಿ, ಡೂ ಯು ವರ್ಕ್ ಡ್ಯಾಶ್ ದ್ಯಾನ್ ನೀಲಂ. ಇಲ್ಲಿ ನಿಮ್ಮೊಂದು ಕ್ಲೂ ಕೂಡ ಕೊಟ್ಟಾರೋ. ದ್ಯಾನ್ ಅನ್ನೋ ಈ ಶಬ್ದ ಐತಲ್ಲ, ಯಾವಾಗಲೂ ಕಂಪ್ಯಾರೇಟಿವ್ ಡಿಗ್ರಿಗೆ ಜೊತೆಗೆ ಬರುತ್ತೆ. ಡೂ ಯು ವರ್ಕ್ ಮೋರ್ ದ್ಯಾನ್ ನೀಲಂ, ನೀನು ನೀಲಂಕಿನ ಹೆಚ್ಚಿಗೆ ಕೆಲಸ ಮಾಡ್ತೀಯಾ ಅಂತ ಅರ್ಥ. ಸೊ ಸರ್, ಹಾಗಾದ್ರೆ ಮೋಸ್ಟ್ ಯಾಕೆ ಬರಲ್ಲ? ನೋಡ್ಲಿ, ಆರ್ಟಿಕಲ್ ದ ಈಸ್ ಯೂಸ್ಡ್ when we write superlative degree of comparison. ಓಕೆ, ನಿಮ್ಗೆ ಇದು ಅರ್ಥ ಆಯ್ತು ಅನ್ಕೊಂತೀನಿ. ಸರಿಯಾದ ಉತ್ತರ ಆಪ್ಷನ್ 4, ಮೋರ್. ಡೂ ಯು ವರ್ಕ್ ಮೋರ್ ದ್ಯಾನ್ ನೀಲಂ. ಓಕೆ, ನೆಕ್ಸ್ಟ್ ಓಕೆ ನೋಡ್ರಿ, ನೆಕ್ಸ್ಟ್ ಕ್ವಶನ್, ಫಿಫ್ತ್ ಕ್ವಶನ್. ಫಿಲ್ ಇನ್ ದ ಬ್ಲಾಂಕ್ ವಿತ್ ಕರೆಕ್ಟ್ ಡಿಗ್ರಿ ಆಫ್ ಕಂಪ್ಯಾರಿಸನ್. ಅರುಣ್ ರ್ಯಾನ್ ಡ್ಯಾಶ್ ಆಫ್ ಆಲ್. ಹಿಂದಿನ ಪ್ರಶ್ನೆ ಕೂಡ ಡಿಗ್ರಿ ಆಫ್ ಕಂಪ್ಯಾರಿಸನ್ ಬಂದಿತ್ತು. ಉತ್ತರ ಏನಾಗಿತ್ತು? ಕಂಪ್ಯಾರೇಟಿವ್ ಡಿಗ್ರಿ ಆಗಿತ್ತು. ಬಟ್ ಇಲ್ಲಿ ಏನಾಗಿದೆ ನೋಡ್ರಿ, ಸೂಪರ್ಲೇಟಿವ್ ಡಿಗ್ರಿ ಉತ್ತರ ಆಗುತ್ತೆ. ಅರುಣ್ ರ್ಯಾನ್ ಫಾಸ್ಟೆಸ್ಟ್ ಆಫ್ ಆಲ್. ಸರ್ ಯಾಕೆ ಹಿಂಗೆ? ಅಲ್ಲಿ ಹಿಂದಿನ ಪ್ರಶ್ನೆಯಲ್ಲಿ ಯು ಮತ್ತು ನೀಲಂ ಬಿಟ್ವೀನ್ ಟು ಅವ್ರು ಕಂಪೇರ್ ಮಾಡಿದ್ರು. ಸೊ ವೆನ್ ಯು ಕಂಪೇರ್ ಬಿಟ್ವೀನ್ ಟು ಯು ಕ್ಯಾನ್ ಯೂಸ್ ಕಂಪೇರೇಟಿವ್ ಡಿಗ್ರಿ. ವೆನ್ ಯು ಕಂಪೇರ್ ಒನ್ ವಿತ್ ಆಲ್ ಆಫ್ ದಿ ಅದರ್ಸ್, ಸೊ ಅವಾಗ ನೀವು ಏನ್ ಮಾಡ್ಬೇಕು, ಅಲ್ಲಿ ಸೂಪರ್ಲೇಟಿವ್ ಡಿಗ್ರಿನ ಯೂಸ್ ಮಾಡ್ಬೇಕು. ಇದರ ಅರ್ಥ ಇಲ್ಲಿ ಏನ್ ಹೇಳ್ತಾ ಇದೆ ಅಂದ್ರೆ, ಅರುಣ್ ರ್ಯಾನ್ ಫಾಸ್ಟೆಸ್ಟ್ ಆಫ್ ಆಲ್, ಎಲ್ಲರಿಗಿಂತ ಅವನು ಫಾಸ್ಟ್ ಆಗಿ ಓಡಿದಾನೆ. ಸೊ ಅಂದ್ರೆ ಅರುಣೇ ಅಲ್ಲಿ ಸುಪ್ರೀಂ, ಯಾವ್ದ್ರಲ್ಲಿ? ಓಡೋದ್ರಲ್ಲಿ. ಸೊ ಹಾಗಾಗಿ ಸೂಪರ್ಲೇಟಿವ್ ಡಿಗ್ರಿನ ನಾವು ಬಳಸಬೇಕು. ಅರುಣ್ ರ್ಯಾನ್ ಫಾಸ್ಟೆಸ್ಟ್ ಆಫ್ ಆಲ್, ಈಸ್ ದ ಫಾಸ್ಟೆಸ್ಟ್. ದೇರ್ ಇಸ್ ನೋ ಒನ್ ಅದರ್ ಫಾಸ್ಟೆಸ್ಟ್ ದ್ಯಾನ್ ಅರುಣ್. ಸೊ ಈ ತರ ಅರ್ಥ ಕೊಡ್ತೇವೆ. ಸೊ ಹಂಗಾಗಿ ಅರುಣ್ ರ್ಯಾನ್ ಫಾಸ್ಟೆಸ್ಟ್ ಆಫ್ ಆಲ್ ಅಂದ್ರೆ ಅರುಣ್ ಎಲ್ಲರಿಗಿಂತಲೂ ವೇಗವಾಗಿ ಓಡಿದ. ಸೊ ಅರುಣ್ನ ಮತ್ತು ಉಳಿದ ಎಲ್ಲರನ್ನ ಕಂಪೇರ್ ಮಾಡಿದ್ದಾರೆ. ಸೊ ಇಂಥ ಸಂದರ್ಭದಲ್ಲಿ ನಾವು ಸೂಪರ್ಲೇಟಿವ್ ಡಿಗ್ರಿಯನ್ನು ಬಳಸಬೇಕು. ಸರಿಯಾದ ಉತ್ತರ 5ನೇ ಪ್ರಶ್ನೆಗೆ ಆಪ್ಷನ್ ನಂಬರ್ 3, ಅರುಣ್ ರ್ಯಾನ್ ಫಾಸ್ಟೆಸ್ಟ್ ಆಫ್ ಆಲ್. ಸಿಕ್ಸ್ತ್ ಒನ್, ಕಂಪ್ಲೀಟ್ ದ ಸೆಂಟೆನ್ಸ್ ವಿತ್ ಅ ಸೂಟೇಬಲ್ ಆರ್ಟಿಕಲ್ ಫ್ರಮ್ ದ ಆಪ್ಷನ್ಸ್ ಗಿವನ್ ಬಿಲೋ. ಏನ್ ಕೇಳಿದ್ರಲ್ಲಿ? ಆರ್ಟಿಕಲ್ ಕೇಳ್ಯಾರ. ಆರ್ಟಿಕಲ್ ಇರೋದ್ರಲ್ಲಿ ಎರಡು ರೀತಿ, ಒಂದು ಡೆಫಿನೆಟ್ ಆರ್ಟಿಕಲ್, ಇನ್ನೊಂದು ಇಂಡೆಫಿನೆಟ್. ಎ ಮತ್ತು ಆನ್. ಇಂಡೆಫಿನೆಟ್, ಡೆಫಿನೆಟ್ ಆರ್ಟಿಕಲ್ ಯಾವುದು? ದ. ಓಕೆ, ದ ಡಾರ್ಕೆಸ್ಟ್ ಕ್ಲೌಡ್ ಹ್ಯಾಸ್ ಡ್ಯಾಶ್ ಸಿಲ್ವರ್ ಲೈನಿಂಗ್. ಓಕೆ, ಇದು ಒಂದು ಫೇಮಸ್ ಸೆಂಟೆನ್ಸ್ ಇಂಗ್ಲಿಷ್ ಅಲ್ಲಿ. ದ ಡಾರ್ಕೆಸ್ಟ್ ಕ್ಲೌಡ್ ಹ್ಯಾಸ್ ಅ ಸಿಲ್ವರ್ ಲೈನಿಂಗ್. ದ ಸಿಲ್ವರ್ ಲೈನಿಂಗ್ ಅಲ್ಲ. ಸೊ ದಿಸ್ ಇಸ್ ನಾಟ್ ಡೆಫಿನೆಟ್.
ಸೊ ಹಂಗಾಗಿ ದ ಡಾರ್ಕೆಸ್ಟ್ ಕ್ಲೌಡ್ ಹ್ಯಾಸ್ ಅ ಸಿಲ್ವರ್ ಲೈನಿಂಗ್. ಸರಿ, ಆನ್ ಯಾಕೆ ಬರಲ್ಲ? ಹಾಗಾದ್ರೆ ಇಂಡೆಫಿನೈಟ್ ಆಗಿದ್ರೆ ಆನ್ ಯಾಕೆ ಬರಲ್ಲ ನೋಡ್ಲಿ? ಸಿಲ್ವರ್ ಲೈನಿಂಗ್. ಸೊ ಇಲ್ಲಿ ಇರುವಂತ ಶಬ್ದ ಓವೆಲ್ ಸೌಂಡ್ ಬಂದ್ರೆ ಆನ್ ಬಳಸ್ತೀವಿ, ಕಾನ್ಸನೆಂಟ್ ಸೌಂಡ್ ಬಂದ್ರೆ ಅ ಬಳಸ್ತೀವಿ. ಸೊ ಹಂಗಾಗಿ ದ ಡಾರ್ಕೆಸ್ಟ್ ಕ್ಲೌಡ್ ಹ್ಯಾಸ್ ಅ ಸಿಲ್ವರ್ ಲೈನಿಂಗ್ ಸರಿಯಾದ ಉತ್ತರ. 6ನೇ ಪ್ರಶ್ನೆಗೆ ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, ಓಕೆ, 7ನೇ ಪ್ರಶ್ನೆ. ಫೈಂಡ್ ದ ಕರೆಕ್ಟ್ಲಿ ಸ್ಪೆಲ್ಟ್ ವರ್ಡ್ ಫ್ರಮ್ ದಿ ಆಪ್ಷನ್ಸ್ ಗಿವನ್ ಬಿಲೋ. ನೋಡ್ಲಿ, ನಿಮ್ಗೆ ಈಸಿ ಆಗಲಿ ಅಂತ ನಿಮ್ ಫೇವರೇಟ್ ಕೊಟ್ಬಿಟ್ಟಿದ್ರು ಅವರು, ಬಿಸ್ಕೆಟ್. ಬಿಸ್ಕೆಟ್ ಪದದ ಸರಿಯಾದ ಸ್ಪೆಲ್ಲಿಂಗ್ ಯಾವುದು? ಸೊ BISCUIT ಇದು ಸರಿಯಾದ ಸ್ಪೆಲ್ಲಿಂಗ್. ಸೊ 7th ಕ್ವಶನ್ಗೆ ಸರಿಯಾದ ಉತ್ತರ ಆಪ್ಷನ್ 1. ನೆಕ್ಸ್ಟ್, ಐಡೆಂಟಿಫೈ ದ ಸೆಂಟೆನ್ಸ್ ಇನ್ ವಿಚ್ ಸಿಮಿಲಿ ಈಸ್ ಯೂಸ್ಡ್. ಓಕೆ, ಸಿಮಿಲಿ ಅಂದ್ರೆ ಏನು? ಸಿಮಿಲಿ ಅನ್ನೋದು ಇಟ್ಸ್ ಒನ್ ಆಫ್ ದಿ ಫಿಗರ್ ಆಫ್ ಸ್ಪೀಚ್ ಇನ್ ಇಂಗ್ಲಿಷ್. ಏನು ಸಿಮಿಲಿ ಅಂದ್ರೆ ಏನು ಅಂದ್ರೆ ಒಂದನ್ನ ಬೇರೆದಕ್ಕೆ, ಬೇರೆ ಕೈಂಡ್ ಆಫ್ ಥಿಂಗ್ಸ್ಗೆ ಅಥವಾ ಬೇರೆ ಕೈಂಡ್ ಆಫ್ ಅನಿಮಲ್ಸ್ಗೆ ಹೋಲಿಸೋದು. ಈಗ ಫಾರ್ ಎಕ್ಸಾಂಪಲ್ ನಾವು ಯು ಆರ್ ಬ್ಯೂಟಿಫುಲ್ ಲೈಕ್ ಅ ಮೂನ್ ಅಂತ ಹೇಳ್ತೀವಲ್ಲ, ಆ ತರ. ಯುವರ್ ಫೇಸ್ ಇಸ್ ಸೋ ಬ್ಯೂಟಿಫುಲ್ ಲೈಕ್ ಅ ಪ್ರಿಟಿ ಲೈಕ್ ಮೂನ್ ಅಂತೀವಲ್ಲ, ಆ ತರ. ಇಲ್ಲಿ ಹಿ ರನ್ಸ್ ಲೈಕ್ ಎ ಲೆಪರ್ಡ್. ಅವನನ್ನು ಹೋಲಿಕೆ ಮಾಡ್ತಾ ಇದರಲ್ಲಿ. ಸಿಮಿಲಿ ಅಂದ್ರೆ ಹೋಲಿಕೆ ಮಾಡೋದು. ಯಾವ್ದು ಹೋಲಿಕೆ ಮಾಡ್ತಾ ಇದ್ರಲ್ಲಿ? ಲೆಪರ್ಡ್ ಅಂದ್ರೆ ನೀನು ಚಿರತೆಯ ರೀತಿ ವೇಗವಾಗಿ ಓಡ್ತೀಯಾ ಅಂತ ಅವನು ಚಿರತೆ ರೀತಿ ಓಡ್ತಾನ ಅಂತ ಇಲ್ಲಿ ಕಂಪೇರ್ ಮಾಡ್ತಾ ಇದ್ದಾರೆ. ಚಿರತೆಗೂ ಮತ್ತು ಮನುಷ್ಯನಿಗೂ ಕಂಪೇರ್ ಮಾಡ್ತಾ ಇದ್ದಾರೆ. ಒನ್ ಕೈಂಡ್ ಚಿರತೆ, ಇಲ್ಲಿ ಇನ್ನೊಂದು ಕೈಂಡ್ ಹ್ಯೂಮನ್ ಬೀಯಿಂಗ್, ಅವ್ರಿಬ್ರನ್ನು ಕಂಪೇರ್ ಮಾಡೋದು. ಸೊ ಇದನ್ನೇ ನಾವು ಸಿಮಿಲಿ ಅಂತ ಕರಿತೀವಿ. ಹಿ ರನ್ಸ್ ಲೈಕ್ ಎ ಲೆಪರ್ಡ್, ಅವನು ಚಿರತೆಯಂತೆ ಓಡುತ್ತಾನೆ. ಸರಿಯಾದ ಉತ್ತರ ಆಪ್ಷನ್ 3. ನೆಕ್ಸ್ಟ್, fill in the blank with the correct form of verb. Lokesh was busy when we dash to see him. ನೋಡ್ರಿ, ಲೋಕೇಶ್ ಬಿಸಿ ಇದ್ದ, ನಾವು ಅವನನ್ನು ನೋಡಲು ಹೋದಾಗ. ಸೊ ನೋಡ್ರಿ, ಲೋಕೇಶ್ ವಾಸ್ ಬಿಸಿ, ಲೋಕೇಶ್ ಬಿಸಿ ಇದ್ದ, ನಾವು ಅವನನ್ನು ನೋಡಲು ಹೋದಾಗ. ಪಾಸ್ಟ್ ಟೆನ್ಸ್. ಸೊ ಹಂಗಾಗಿ ಲೋಕೇಶ್ ವಾಸ್ ಬಿಸಿ ವೆನ್ ವಿ ವೆಂಟ್ ಟು ಸಿ ಹಿಮ್. ಅವನನ್ನು ನೋಡಲು ಹೋದಾಗ ಲೋಕೇಶ್ ಬಿಸಿ ಇದ್ದ. ಸೊ 9ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ A. Okay. Next, 10th one. Fill in the blank with correct form of verb. 40 rupees dash a small amount. Okay, ನೋಡ್ರಲಿ, ನಿಮಗೆ ಕನ್ಫ್ಯೂಸ್ ಮಾಡಿಸ್ತಾ ಇದಾರೆ ಇಲ್ಲಿ ಕ್ವಶನ್ ಪೇಪರ್ ಅಲ್ಲಿ. 40 rupees ಅಂತೇಳಿ ನೀವ್ ಏನ್ ಮಾಡ್ಬಿಡ್ತೀರಿ? ಇದು ಪ್ಲೂರಲ್ ಅನ್ಕೊಂಡ್ಬಿಡ್ತೀರಿ. ಅಲ್ಲ, ಇದು ಪ್ಲೂರಲ್ ಅಲ್ಲ. 40 rupees ಅನ್ನೋದು ಸಿಂಗ್ಯುಲರ್ ಆಗುತ್ತೆ. ನಾವು 1000 rupees ಕೂಡ ಅದು ಸಿಂಗ್ಯುಲರ್. ಅದು ಹಣ ಎಷ್ಟು ಮೌಲ್ಯ ಇದೆ ಅಂತ ಹೇಳ್ತಾ ಇದಾರಲ್ಲಿ. ಸೊ ಇದನ್ನ ನಾವು 40 rupees ಅಂದ್ರೆ ಒಂದೊಂದು ರೂಪಾಯಿದು 40 ಇದಾವಂತೇನಲ್ಲಲ್ವಾ? ಸೊ ಹಂಗಾಗಿ ಪ್ಲೂರಲ್ ಅಲ್ಲ. ಸೊ 40 rupees ಇಸ್ ಅ ಅಮೌಂಟ್, ಇಟ್ಸ್ ಅ ವ್ಯಾಲ್ಯೂ ಆಫ್ ಮನಿ. ಸೊ ಹಂಗಾಗಿ 40 rupees ನಾವು ಇದನ್ನ ಪ್ಲೂರಲ್ ಅಂತ ತಗೋಬಾರ್ದು, ಸಿಂಗುಲರ್ ಅಂತ ತಗೋಬೇಕು. 40 rupees ಈಸ್ ಅ ಸ್ಮಾಲ್ ಅಮೌಂಟ್ ಸರಿಯಾದ ಉತ್ತರ. ನಂತರ 11th one. Fill in the blank with correct preposition. Fill in the blank with correct preposition. So, ಏನ್ preposition ಅಂತಂದ್ರೆ he has retired dash the business. ಅವನು ರಿಟೈರ್ಡ್ ಆಗಿದ್ದಾನೆ, ಅವನು ಬಿಸ್ನೆಸ್ ಇಂದ ರಿಟೈರ್ಡ್ ಆಗಿದ್ದಾನೆ. ಇಂದ, ಫ್ರಾಮ್. he has retired from the business. ಅವನು ಬಿಸ್ನೆಸ್ ಇಂದ ರಿಟೈರ್ಡ್ ಆಗಿ ಹೋಗಿದ್ದಾನೆ. ನಂತರ fill in the blank with correct preposition. ಏರೋಪ್ಲೇನ್ ಇಸ್ ಫ್ಲೈಯಿಂಗ್ ಡ್ಯಾಶ್ ದ ಕ್ಲೌಡ್. ಏರೋಪ್ಲೇನು ಮೋಡದ ಮೇಲಿಂದ ಹಾರ್ತಾ ಇದೆ. ಸೊ ಹಂಗಾಗಿ ಅಬೋವ್ ದಿ ಕ್ಲೌಡ್ ಸರಿಯಾದ ಉತ್ತರ. ಏರೋಪ್ಲೇನ್ ಇಸ್ ಫ್ಲೈಯಿಂಗ್ ಅಬೋವ್ ದಿ ಕ್ಲೌಡ್. ಐಡೆಂಟಿಫೈ ದ ಅಡ್ಜೆಕ್ಟಿವ್ ಫ್ರಮ್ ದ ಗಿವನ್ ಆಪ್ಷನ್ಸ್. ಅಡ್ಜೆಕ್ಟಿವ್ ಅಂದ್ರೆ ಏನು? ಅಡ್ಜೆಕ್ಟಿವ್ ಡಿಸ್ಕ್ರೈಬ್ಸ್ ನೌನ್. ನೌನ್ ಅನ್ನ ಡಿಸ್ಕ್ರೈಬ್ ಮಾಡಬೇಕು ಅಂತ ವರ್ಡ್ ಯಾವುದು? ನೋಡಲಿ, ಬರ್ತ್ ಹುಟ್ಟು, ಬ್ಲೈಂಡ್ ಕುರುಡ, ನೆಕ್ಸ್ಟ್ ಬೈಟ್ ಕಚ್ಚುವುದು, ಬ್ಲೇಮ್ ತೆಗಳುವುದು. ಸೊ ಇಲ್ಲಿ ಬ್ಲೇಮ್, ನಂತರ ಬೈಟ್ ಕಚ್ಚುವುದು, ನಂತರ ಬರ್ತ್. ಓಕೆ, ಅಲ್ಲಿ ಇದು ನೌನ್, ಬರ್ತ್ ನೌನ್, ಬೈಟ್ ವರ್ಬ್, ಬ್ಲೇಮ್ ವರ್ಬ್. ಸೊ ಬ್ಲೈಂಡ್ ನೋಡಿ, ಫಾರ್ ಎಕ್ಸಾಂಪಲ್ ನಾವು ನಿಮ್ಗೊಂದು ಎಕ್ಸಾಂಪಲ್ ಹೇಳ್ತೀನಿ. ಹಿ ಈಸ್ ಅ ಬ್ಲೈಂಡ್ ಮ್ಯಾನ್. ಸೊ ಇಲ್ಲಿ ಮ್ಯಾನ್ ಅನ್ನೋದು ನೌನು. ಈ ನೌನನ್ನ ಡಿಸ್ಕ್ರೈಬ್ ಮಾಡ್ತಾ ಇದೆ. ಅವನು ಎಂತ ವ್ಯಕ್ತಿ? ಕುರುಡ ವ್ಯಕ್ತಿ, ಬ್ಲೈಂಡ್ ಮ್ಯಾನ್. ಸೊ ಹಂಗಾಗಿ ಬ್ಲೈಂಡ್ ಏನಾಗುತ್ತೆ ಇಲ್ಲಿ? ಅಡ್ಜೆಕ್ಟಿವ್. ಸರಿಯಾದ ಉತ್ತರ
Option 2, blind. Okay. Next, fill in the blank with the most suitable option given below. She has dash for 1 month's leave. She has dash for 1 month's leave. Called, lobbied, demanded, asked. ನೋಡಲಿ, ನೀವು ಲೀವ್ ಕೇಳ್ತೀರಿ. ಸೊ ಏನದು, ನೀವು ಲೀವ್ನ ಕೇಳ್ತೀರಿ, ರಿಕ್ವೆಸ್ಟ್ ಮಾಡ್ಕೊಂತೀರಿ, ಕೇಳ್ತೀರಿ. ಸೊ ಹಂಗಾಗಿ ಶಿ ಹ್ಯಾಸ್ ಆಸ್ಕ್ಡ್ ಫಾರ್ 1 month's leave, 1 ತಿಂಗಳ ರಜೆಯನ್ನ ಕೇಳಿದ್ದಾಳೆ. ಇದು ಸರಿಯಾದ ಉತ್ತರ. ಆಪ್ಷನ್ 4 ಸರಿಯಾದ ಉತ್ತರ. ಓಕೆನಾ? ನೆಕ್ಸ್ಟ್, ಸೊ ನೆಕ್ಸ್ಟ್ ಪ್ರಶ್ನೆ 15th one. Choose the word that is opposite to demolish. Demolish ಅಂತಂದ್ರೆ ಏನು? ಡೆಮಾಲಿಶ್ ಅಂದ್ರೆ ನಾಶ ಮಾಡುವುದು, ಕೆಡುವುದು ಅಂತ ಹೇಳ್ತೀವಿ. ಈಗ ಬಿಲ್ಡಿಂಗ್ ನ ಡೆಮಾಲಿಶ್ ಮಾಡಿದ್ರು ಅಂದ್ರೆ ಆ ಬಿಲ್ಡಿಂಗ್ ನ ಕೆಡವಿದ್ರು, ನಾಶ ಮಾಡಿದ್ರು ಅಂತ ಅರ್ಥ. ಅದೇ ರೀತಿ ಇದ್ರದ್ದು ಅಪೋಸಿಟ್ ವರ್ಡ್ ಕೇಳಿರ್ಲಿ, ಆಂಟೋನಿಮ್ ಅಂದ್ರೆ ಇದ್ರ ಅಪೋಸಿಟ್ ವರ್ಡ್ ಎರೆಕ್ಟ್ ಅಂದ್ರೆ ಮತ್ತೆ ಕಟ್ಟುವುದು, ನಿರ್ಮಿಸುವುದು, ನಿಲ್ಲಿಸುವುದು ಅಂತ ಅರ್ಥ ಬರುತ್ತೆ. ಗ್ರೋ ಬೆಳೆಯುವುದು, ರೇಜ್ ಕೂಡ ನಾಶ ಮಾಡುವುದು, ಡಿಸ್ಮ್ಯಾಂಟಲ್ ಇದು ಕೂಡ ನಾಶ ಮಾಡು, ಕೆಡುವು ಅನ್ನೋ ಅರ್ಥನ ಕೊಡುತ್ತೆ. ಸೊ ಇಲ್ಲಿ ನಮಗೆ ಬೇಕಾಗಿರೋದು ಸಿನಾನಿಮ್ ಅಲ್ಲ, ಸಮಾನಾರ್ಥಕ ಪದ ಅಲ್ಲ, ಅಪೋಸಿಟ್ ವಿರುದ್ಧಾರ್ಥಕ ಪದ. ಸೊ ಹಂಗಾಗಿ ಡೆಮಾಲಿಶ್ ನ ವಿರುದ್ಧಾರ್ಥಕ ಪದ ಎರೆಕ್ಟ್. 15ಗೆ ಸರಿಯಾದ ಉತ್ತರ ಆಪ್ಷನ್ 1. ನಂತರ 16, ಫಿಲ್ ಇನ್ ದ ಬ್ಲಾಂಕ್ ವಿತ್ ಕರೆಕ್ಟ್ ಫಾರ್ಮ್ ಆಫ್ ವರ್ಬ್. ಓಕೆ, ಇದು ನೋಡ್ರಿ ತುಂಬಾ ಕನ್ಫ್ಯೂಷನ್ ಆಗ್ತಿರಿ, ಇಲ್ಲಿ ನೀವು ಬಹಳ ಜನ ತಪ್ಪು ಮಾಡಿರ್ತೀರಿ ಇದನ್ನ. ಇಫ್ ಐ ಡ್ಯಾಶ್ ಅ ಡಾಕ್ಟರ್ ಐ ವುಡ್ ಸರ್ವ್ ದಿ ಪೂರ್. ನಾನು ಡಾಕ್ಟರ್ ಆಗಿದ್ದರೆ, ಇಫ್ ಬಳಸರಿ, ನಾನು ಡಾಕ್ಟರ್ ಆಗಿದ್ದರೆ ಐ ವುಡ್ ಸರ್ವ್ ದಿ ಪೂರ್, ನಾನು ಬಡ ಜನರಿಗೆ ಸೇವೆ ಮಾಡುತ್ತಿದ್ದೆ. ಸೊ ಇದು ಆಕ್ಚುಲಿ ವಾಸ್ತವ ಅಲ್ಲ. ಇದು ಕೂಡ ಒಂದು ಇಮ್ಯಾಜಿನರಿ ಸೆಂಟೆನ್ಸ್. ಇದನ್ನ ನಾವು ಹೈಪೋಥೆಟಿಕಲ್ ಸೆಂಟೆನ್ಸ್ ಅಂತ ಕರಿತೀವಿ. ಇಲ್ಲಿ ಹೈಪೋಥೆಟಿಕಲ್ ಸೆಂಟೆನ್ಸ್ ಗಳಲ್ಲಿ ನೋಡಲಿ, ಸಬ್ಜೆಕ್ಟ್ ಇದೆಯಲ್ಲ, ಐ, ವಿ, ಯು, ಈ, ಶಿ, ಇಟ್, ದೇ ಯಾವುದೇ ಇರಲಿ, ಅದು ಸಿಂಗುಲರ್ ಇರಲಿ, ಪ್ಲೂರಲ್ ಇರಲಿ, ಫಸ್ಟ್ ಪರ್ಸನ್ ಇರಲಿ, ಥರ್ಡ್ ಪರ್ಸನ್ ಇರಲಿ. ಸೊ ನೀವು ಏನು ಬಳಸ್ಬೇಕಂತಂದ್ರೆ ಇಫ್ ಐ ವರ್ ಬಳಸ್ಬೇಕು. ಇಫ್ ಐ ವರ್ ಅ ಡಾಕ್ಟರ್ ಐ ವುಡ್ ಸರ್ವ್ ದಿ ಪೂರ್. ನೀವು ಬಹಳ ಜನ ಇಫ್ ಐ ವಾಸ್ ಅಂತ ಬರ್ದಿರ್ತೀರಿ, ತಪ್ಪು. ಇಫ್ ಐ ವರ್ ಬಳಸ್ಬೇಕಿಲ್ಲ. ಓಕೆ, ಈ ಕನ್ಫ್ಯೂಷನ್ ನಿಮಗೆ ಕ್ಲಿಯರ್ ಆಯ್ತು ಅನ್ಕೊಂತೀನಿ. ನೆಕ್ಸ್ಟ್ 17th one. Fill in the blank with suitable conjunction. I don't know dash she left the house. I don't know dash she left the house. I don't know, ನನಗೆ ಗೊತ್ತಿಲ್ಲ ಯಾಕೆ ಆಕೆ ಮನೆಯನ್ನ ತೊರೆದಳು, ಬಿಟ್ಟು ಹೋದಳು. ಸೊ ಐ ಡೋಂಟ್ ನೋ ವೈ ಶಿ ಲೆಫ್ಟ್ ದಿ ಹೌಸ್, ಯಾಕೆ ಆಕೆ ಮನೆಯನ್ನ ಬಿಟ್ಟು ಹೋದಳು. ಇದು ಸರಿಯಾದ ಆಪ್ಷನ್ ಆಗುತ್ತೆ. ಅದು ಬಿಟ್ರೆ ಬೇರೆ ಯಾವುದೇ ಕಂಜಂಕ್ಷನ್ ಇದಕ್ಕೆ ಸರಿ ಹೊಂದೋದಿಲ್ಲ. ನೆಕ್ಸ್ಟ್ 18th, ಚೂಸ್ ದ ಕರೆಕ್ಟ್ ಆಪ್ಷನ್ ಟು ಇಂಪ್ರೂವ್ ದಿ ಸೆಂಟೆನ್ಸ್. ಈಗ ಒಂದು ಸೆಂಟೆನ್ಸ್ ಕೊಟ್ಟಾರ, ವಿ ಆರ್ ಟು ಮೀಟ್ ಹಿಮ್ ನೆಕ್ಸ್ಟ್ ವೀಕ್. ಇದನ್ನ ನಾವು ಇಂಪ್ರೂವೈಸ್ ಮಾಡೋದಕ್ಕೆ ಮತ್ ಏನನ್ನ ಬಳಸಬಹುದು? ಈ ನೋಡ್ರಿ, ಆಪ್ಷನ್ 1 ಇದೆ, ಹ್ಯಾವ್ ಮೀಟಿಂಗ್, ವುಡ್ ಬಿ ಇನ್ ಮೀಟಿಂಗ್, ಆರ್ ಮೀಟಿಂಗ್, ವರ್ ಟು ಮೀಟಿಂಗ್. ಸರಿಯಾದ ಉತ್ತರ ವಿ ಆರ್ ಮೀಟಿಂಗ್ ಹಿಮ್ ನೆಕ್ಸ್ಟ್ ವೀಕ್. ವಿ ಆರ್ ಮೀಟಿಂಗ್ ಹಿಮ್ ನೆಕ್ಸ್ಟ್. ಇಲ್ಲಿ ನಿಮಗೊಂದು ಕನ್ಫ್ಯೂಷನ್ ಸ್ಟಾರ್ಟ್ ಆಗುತ್ತೆ. ಸರ್, ವಿ ಆರ್ ಮೀಟಿಂಗ್ ಅನ್ನೋದು ಪ್ರೆಸೆಂಟ್ ಕಂಟಿನ್ಯೂಸ್ ಆಗುತ್ತೆ. ಹಾಗಾದ್ರೆ ಇಲ್ಲಿ ನೆಕ್ಸ್ಟ್ ವೀಕ್ ಅಂದ್ರೆ ಫ್ಯೂಚರ್ ಅನ್ನ ತೋರಿಸುವಂತ ಒಂದನ್ನ ಯಾಕೆ ಕೊಟ್ಟಿದ್ದಾರೆ ನೋಡ್ರಿ. ಕೆಲವೊಂದು ಸಾರಿ ನಾವು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅನ್ನ ಮತ್ತು ಪ್ರೆಸೆಂಟ್ ಕಂಟಿನ್ಯೂಸ್ ಅನ್ನ ಫ್ಯೂಚರ್ ಹೇಳೋದಕ್ಕೂ ಕೂಡ ನಾವು ಬಳಸ್ತೀವಿ. ಎಂತದು, ಫಾರ್ ಎಕ್ಸಾಂಪಲ್, ಯಾವ್ದಾದ್ರು ನಿಮ್ದೊಂದು ಪ್ರೋಗ್ರಾಮ್ ಅಥವಾ ಯಾರ್ದಾದ್ರೂ ಒಂದು ಪ್ರೋಗ್ರಾಮ್ ಶೆಡ್ಯೂಲ್ಡ್ ಆಗಿದ್ರೆ, ಆಲ್ರೆಡಿ ಅದು ಫಿಕ್ಸ್ಡ್ ಆಗಿದ್ರೆ, ಸೊ ಅದನ್ನ ನಾವು ಪ್ರೆಸೆಂಟ್ ಕಂಟಿನ್ಯೂಸ್ ಅಲ್ಲಾದ್ರೂ ಹೇಳ್ಬೋದು, ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ. ನಿಮಗೊಂದು ಇನ್ನೊಂದು ಎಕ್ಸಾಂಪಲ್ ಹೇಳ್ತೀನಿ. ದ ಪ್ರೈಮ್ ಮಿನಿಸ್ಟರ್ ಈಸ್ ಲೀವಿಂಗ್ ಫಾರ್ ಯುನೈಟೆಡ್ ಸ್ಟೇಟ್ಸ್ ನೆಕ್ಸ್ಟ್ ವೀಕ್. ಅಂದ್ರೆ ಪ್ರಧಾನಮಂತ್ರಿಗಳು ಮುಂದಿನ ವಾರ ಯುನೈಟೆಡ್ ಸ್ಟೇಟ್ಸ್ ಹೋಗ್ತಾ ಇದ್ದಾರೆ, ಬಟ್ ನಾವು ಇನ್ನೂ ಹೋಗಿಲ್ಲ, ಅದು ಫ್ಯೂಚರ್ ಅಲ್ಲಿ ಇದೆ. ಬಟ್ ನಾವು ಅದನ್ನ ಯಾವ್ದ್ರಲ್ಲಿ ಹೇಳ್ತಾ ಇದೀವಿ? ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅಲ್ಲ. ಅಂದ್ರೆ ಪ್ರೈಮ್ ಮಿನಿಸ್ಟರ್ ವಿಸಿಟ್ ಟು ಅಮೆರಿಕ ಇದೆಯಲ್ಲ, ದಿಸ್ ಇಸ್ ಅ ಫಿಕ್ಸ್ಡ್, ದಿಸ್ ಇಸ್ ಫ್ರಮ್ ದ ಫಿಕ್ಸ್ಡ್ ಶೆಡ್ಯೂಲ್. ಸೊ ಹಂಗಾಗಿ ಇಂಥ ಸಂದರ್ಭಗಳಲ್ಲಿ ನಾವು ಫ್ಯೂಚರ್ ಅನ್ನ ಹೇಳೋದಕ್ಕೂ ಕೂಡ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅನ್ನ ಬಳಸಬಹುದು. ಸೊ ಹಂಗಾಗಿ ವಿ ಆರ್ ಮೀಟಿಂಗ್ ಹಿಮ್ ನೆಕ್ಸ್ಟ್ ವೀಕ್. ನಾವು ಅವನನ್ನು ನೆಕ್ಸ್ಟ್ ವೀಕ್ ಭೇಟಿ ಆಗ್ತಾ ಇದ್ದೀವಿ.
Choose the correct question tag from the given options to complete the sentence. Everything is fine ಡ್ಯಾಶ್. ನೋಡ್ರಿ ಕ್ವಶನ್ ಟ್ಯಾಗ್ ಗಳು ತುಂಬಾ ಈಸಿ. ಕ್ವಶನ್ ಟ್ಯಾಗ್ ನೀವು ಬರೀಬೇಕಂದ್ರೆ ಮೊದಲು ಹೆಲ್ಪಿಂಗ್ ವರ್ಬ್ ಅನ್ನ ನೋಡ್ರಿ. ಹೆಲ್ಪಿಂಗ್ ವರ್ಬ್ ಏನಿದೆ? ಈಸ್ ಪಾಸಿಟಿವ್ ಇದೆ. ಕ್ವಶನ್ ಟ್ಯಾಗ್ ಅಲ್ಲಿ ಉಲ್ಟಾ ನೆಗೆಟಿವ್ ಮಾಡಬೇಕು. ಈಸ್ ಇದ್ದಿದ್ದು ಈಸ್ ನಾಟ್ ಅಥವಾ ಈಸಂಟ್ ಆಗುತ್ತೆ. ಆಮೇಲೆ ಕ್ವಶನ್ ಟ್ಯಾಗ್ ಗಳಲ್ಲಿ ಯಾವಾಗಲೂ ನೀವು ಶಾರ್ಟ್ ಫಾರ್ಮ್ ಗಳನ್ನೇ ಬಳಸಬೇಕು. ಈಸ್ ನಾಟ್ ಅನ್ಬಾರ್ದು, ಈಸಂಟ್. ಓಕೆ, ಎವ್ರಿಥಿಂಗ್ ಈಸ್ ಫೈನ್. ಸೊ ಇಲ್ಲಿ ಈಸಂಟ್ ನೋಡ್ಲಿ, ಇದು ತಪ್ಪು, ಇದು ತಪ್ಪು. ಇನ್ನು ಇವೆರಡು ಉಳ್ಕೊಂಡು 1 ಮತ್ತು 4. ಈಸಂಟ್ ಇಟ್, ಈಸಂಟ್ ಸೊ. ಸರಿಯಾದ ಉತ್ತರ ಎವ್ರಿಥಿಂಗ್. ಸೊ ಇದಕ್ಕೆ ಸರಿಯಾಗಿ ಉಪಯೋಗ ಆಗುವಂತಹ ಪ್ರನೌನ್ ಇಟ್. ಸೊ ಹಂಗಾಗಿ ಎವ್ರಿಥಿಂಗ್ ಈಸ್ ಫೈನ್, ಈಸಂಟ್ ಇಟ್. 19ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 1. ಓಕೆ, ನೆಕ್ಸ್ಟ್ fill in the blank with suitable question tag. ಇನ್ನೊಂದು ಕ್ವಶನ್ ಟ್ಯಾಗ್ ಕೊಟ್ಟಿದ್ದಾರೆ ನೋಡ್ರಿ. there is no doubt, isn't there, aren't there, is there, wasn't there. ನಾನು ಹಿಂದಿನ ಪ್ರಶ್ನೆ ಹೇಳ್ಬೇಕಾದ್ರೆ ಹೇಳಿದೆ, ನೀವು ಹೆಲ್ಪಿಂಗ್ ವರ್ಬ್ ನೋಡ್ರಿ. there is no doubt. ಸೊ ಇದು ನೆಗೆಟಿವ್ ಸೆಂಟೆನ್ಸ್. ಇದು ಸೆಂಟೆನ್ಸ್ ನೆಗೆಟಿವ್ ಇದ್ರೆ ಅಥವಾ ಹೆಲ್ಪಿಂಗ್ ವರ್ಬ್ ನೆಗೆಟಿವ್ ಇದ್ರೆ ನೀವು ಕ್ವಶನ್ ಟ್ಯಾಗ್ ನ ಪಾಸಿಟಿವ್ ಮಾಡಬೇಕು. ನೋಡ್ಲಿ, ದೇರ್ ಈಸ್ ನೋ ಡೌಟ್. ಸೊ ಇದು ನೆಗೆಟಿವ್. ಸೊ ಹಾಗಾಗಿ ಈಸಂಟ್, ಆರಂಟ್, ವಾಸಂಟ್ ಬರಲ್ಲ. ಸೊ ಹಂಗಾಗಿ ಡೈರೆಕ್ಟ್ ಆಗಿ ನಿಮಗೆ 3 ಆಪ್ಷನ್ ಕ್ಯಾನ್ಸಲ್ ಆಗಿಬಿಡುತ್ತೆ. ಉಳಿಯೋದೊಂದು ಈಸ್ ದೇರ್. ಇಲ್ಲಿ ದೇರ್ ಇದೆ, ಇಲ್ಲಿ ಈಸ್ ನೋ ಡೌಟ್ ಇದೆ, ನೆಗೆಟಿವ್ ಇದೆ. ಸೊ ಇಲ್ಲಿ ಪಾಸಿಟಿವ್ ಮಾಡಬೇಕು. ಈಸ್ ದೇರ್ ಸರಿಯಾದ ಉತ್ತರ. 20ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 3. ನೆಕ್ಸ್ಟ್ ಒಂದು ಪ್ಯಾಸೇಜ್ ಕೊಟ್ಟಿದ್ದಾರೆ, ತುಂಬಾ ಈಸಿ ಪ್ಯಾಸೇಜ್ ಇದು. ಮತ್ತೆ ಈ ಪ್ಯಾಸೇಜ್ ಯಾರ ಬಗ್ಗೆ ಕೊಟ್ಟಿದ್ದಾರೆ? ನಿಮ್ಮೆಲ್ಲರ ಫೇವರೆಟ್, ಹೌದಾ, ಡಾಕ್ಟರ್ ಅಬ್ದುಲ್ ಕಲಾಂ ಬಗ್ಗೆ ಕೊಟ್ಟಿದ್ದಾರೆ. ಸೊ ಓಕೆ, ನೋಡ್ಲಿ, ಡಾಕ್ಟರ್ APJ Abdul Kalam was the 11th president of India. He was a great man with a high level of intelligence. He was born and raised in Rameshwaram, Tamil Nadu. He studied physics at the St. Joseph's College, Tiruchirappalli, and aerospace engineering at Madras Institute of Technology, MIT, Chennai. He was a good student throughout his school years. Popularly known as the Missile Man of India, Dr. Kalam had led India from one achievement to another in space technology. He played a very important role in India's Pokhran 2 nuclear test in 1998 after the original nuclear test by India in 1974. He had been awarded with the Padma Bhushan in 1981 and Padma Vibhushan in 1990. The United Nations recognized Dr. Kalam's 79th birthday as World Students Day. ಓಕೆ, ನೋಡ್ರಿ, ಅವರ ಬರ್ತ್ಡೇಯನ್ನ ವರ್ಲ್ಡ್ ಸ್ಟೂಡೆಂಟ್ಸ್ ಡೇ ಆಗಿ ಅವರು ಆಚರಿಸ್ತಾ ಇದೀವಿ ನಾವೀಗ. ಯಾಕಂದ್ರೆ ಅವ್ರಿಗೆ ಸ್ಟೂಡೆಂಟ್ಸ್, ವಿದ್ಯಾರ್ಥಿಗಳಂದ್ರೆ ತುಂಬಾ ಇಷ್ಟ. ನಿಮ್ಗೆ ಗೊತ್ತಿದೆ, ಅದೊಂದು ದುಃಖದ ವಿಷಯ. ಅವರು ಯೂನಿವರ್ಸಿಟಿಯಲ್ಲಿ ಪಾಠ ಮಾಡ್ತಾನೆ ಅವ್ರು ತಮ್ಮ ಕೊನೆ ಉಸಿರು ಹೇಳಿದ್ರು. ಸೊ ಅಂತ ಒಬ್ಬ ಮಹಾನ್ ಶಿಕ್ಷಕ ಮತ್ತು ಅವ್ರ ವಿದ್ಯಾರ್ಥಿಗಳನ್ನ ಅಷ್ಟೊಂದು ಇಷ್ಟಪಡ್ತಿದ್ರು, ಪಾಠ ಮಾಡೋದಕ್ಕೆ ಅವ್ರು ಇಷ್ಟಪಡ್ತಿದ್ರು. ನಾವೆಲ್ಲ ಅವರಿಂದ ತುಂಬಾ ಇನ್ಸ್ಪೈರ್ ಆಗಿದ್ವಿ ಮತ್ತು ನಮ್ಮ ಜೀವನದಲ್ಲಿ ಅವರಿಂದ ಕಲಿಯೋದು ಬಹಳಷ್ಟಿದೆ. ನೀವು ಸಮ್ಮರ್ ವೆಕೇಶನ್ಸ್ ಅಲ್ಲಿ ನೀವು ಫ್ರೀ ಇದ್ರೆ ಮೊದಲು ಹೋಗಿ ಅಬ್ದುಲ್ ಕಲಾಂ ಅವರ ಜೀವನ ಚರಿತ್ರೆ ಪುಸ್ತಕಗಳನ್ನ ಖರೀದಿ ಮಾಡ್ರಿ. ಅವ್ರು ಬರೆದಂತ ಪುಸ್ತಕ ಅಥವಾ ಅವ್ರ ಬಗ್ಗೆ ಬೇರೆಯವ್ರು ಬರೆದಂತ ಪುಸ್ತಕಗಳನ್ನ ಓದ್ರಿ. ನಿಮಗೆ ಗ್ಯಾರಂಟಿ ಪಾಸಿಟಿವ್ ಆಟಿಟ್ಯೂಡ್ ಬರುತ್ತೆ ಮತ್ತು ನಿಮಗೆ ಜೀವನದಲ್ಲಿ ಒಂದು ಇನ್ಸ್ಪಿರೇಷನ್ ಸಿಗುತ್ತೆ ಅಂತ ಹೇಳ್ತಾ ಪ್ರಶ್ನೆಗಳಿಗೆ ಹೋಗೋಣ. ಚೂಸ್ ದ ಕರೆಕ್ಟ್ ಆಪ್ಷನ್ ಟು ಫಿಲ್ ಇನ್ ದ ಬ್ಲಾಂಕ್. ಡಾಕ್ಟರ್ APJ Abdul Kalam ವಾಸ್ ಬಾರ್ನ್ ಇನ್. ನೋಡ್ರಿ, ಅಬ್ದುಲ್ ಕಲಾಂ ಅವರು ಎಲ್ಲಿ ಹುಟ್ಟಿದ್ರು ನೋಡಿ. ಇಲ್ಲಿ ಡೈರೆಕ್ಟ್ ಆಗಿ ಅವರೇ ಕೊಟ್ಬಿಟ್ಟಿದ್ದಾರೆ ಇದರಲ್ಲಿ ಪ್ಯಾಸೇಜ್ ಅಲ್ಲಿ. ಓಕೆ, ಹಿ ವಾಸ್ ಬಾರ್ನ್ ಅಂಡ್ ರೇಸ್ಡ್ ಇನ್ ರಾಮೇಶ್ವರಂ. ಅವರು ಹುಟ್ಟಿ ಬೆಳೆದದ್ದೆಲ್ಲ ಎಲ್ಲಿ? ರಾಮೇಶ್ವರಂದಲ್ಲಿ. ಸೊ ಹಂಗಾಗಿ ಮೊದಲನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 4. ಕ್ವಶನ್ ನಂಬರ್ 21ಗೆ ಸರಿಯಾದ ಉತ್ತರ ಆಪ್ಷನ್ 4, ರಾಮೇಶ್ವರಂ. ಓಕೆ, ನೆಕ್ಸ್ಟ್ 22. ಅಕಾರ್ಡಿಂಗ್ ಟು ದಿ ಪ್ಯಾಸೇಜ್ ಚೂಸ್ ದ ಇನ್ಕರೆಕ್ಟ್ ಸ್ಟೇಟ್ಮೆಂಟ್. ಏನ್ ಇನ್ಕರೆಕ್ಟ್ ಸ್ಟೇಟ್ಮೆಂಟ್ ಅಂದ್ರೆ ತಪ್ಪಾದ ಹೇಳಿಕೆಯನ್ನ ಗುರುತಿಸಬೇಕು. ಇಲ್ಲಿ ಬಹಳ ಜನ ನೀವು ಕನ್ಫ್ಯೂಸ್ ಆಗಿಬಿಡ್ತೀರಿ. ಅವಸರದಲ್ಲಿ ಏನ್ ಮಾಡ್ತೀರಿ ಮಕ್ಕಳು, ನೀವು ಅಕಾರ್ಡಿಂಗ್ ಟು ಚೂಸ್ ದ ಇನ್ಕರೆಕ್ಟ್ ಸ್ಟೇಟ್ಮೆಂಟ್ ಕೊಟ್ಟಾರಲ್ಲ, ಅದನ್ನ ನೀವು ಕರೆಕ್ಟ್ ಸ್ಟೇಟ್ಮೆಂಟ್ ಅನ್ಕೊಂಡು ಕರೆಕ್ಟ್ ಸ್ಟೇಟ್ಮೆಂಟ್ ಹಾಕ್ಬಿಡ್ತೀರ. ಅಲ್ಲ, ಅವ್ರು ಕೇಳಿರೋದು ಇನ್ಕರೆಕ್ಟ್, ತಪ್ಪಾದ ಹೇಳಿಕೆ. ಡಾಕ್ಟರ್ ಕಲಾಂ ಈಸ್ ನೌನ್ ಆಸ್ ದ ಮಿಸೈಲ್ ಮ್ಯಾನ್ ಆಫ್ ಇಂಡಿಯಾ. ಹೌದು, ಇದನ್ನ ಗದ್ದೆ ಭಾಗದಲ್ಲಿ ಕೊಟ್ಟಿದ್ದಾರೆ. ಅವರು ಮಿಸೈಲ್ ಮ್ಯಾನ್ ಅಂತ ಕರಿತಾ ಇದ್ರು. ಯಾಕಂದ್ರೆ ಅವರು ಮಿಸೈಲ್ ಟೆಕ್ನಾಲಜಿಯನ್ನ ತುಂಬಾ ಡೆವಲಪ್ ಮಾಡಿ ಕೊಟ್ಟಿದ್ರು ನಮ್ಮ ಕಂಟ್ರಿಗೆ. ನೆಕ್ಸ್ಟ್
Dr. Kalam played very important role in India's nuclear test in 1998. Yes, 1998 ಅಲ್ಲಿ ನ್ಯೂಕ್ಲಿಯರ್ ಟೆಸ್ಟ್ ಮಾಡಿತು ಇಂಡಿಯಾ. ಸೊ ಆವಾಗ ಡಾಕ್ಟರ್ ಅಬ್ದುಲ್ ಕಲಾಂ ಮೇನ್ ಸೈಂಟಿಸ್ಟ್ ಆಗಿ ಅಲ್ಲಿ ವರ್ಕ್ ಮಾಡಿದ್ರು ಆ ಪ್ರೋಗ್ರಾಮ್ ಅಲ್ಲಿ. ಡಾಕ್ಟರ್ APJ ಅಬ್ದುಲ್ ಕಲಾಂ ವಾಸ್ ದ 11th ಪ್ರೆಸಿಡೆಂಟ್ ಆಫ್ ಇಂಡಿಯಾ. ಅವರು 11ನೇ ರಾಷ್ಟ್ರಪತಿಗಳು ಕೂಡ ಆಗಿದ್ರು. ಎಸ್, ಇದು ಕೂಡ ಕರೆಕ್ಟ್ ಸ್ಟೇಟ್ಮೆಂಟ್. ಓಕೆ, ನೋಡ್ರಿ ಆಪ್ಷನ್ 4 ಏನಿದೆ, ಡಾಕ್ಟರ್ ಕಲಾಂ ರಿಸೀವ್ಡ್ ದ ಭಾರತ ರತ್ನ ಇನ್ 1991. ನೋಡ್ರಿ, ಇದು ಇನ್ಕರೆಕ್ಟ್ ಸ್ಟೇಟ್ಮೆಂಟ್. ಯಾಕಂದ್ರೆ ಫಸ್ಟ್ ಆಫ್ ಆಲ್ ಇದನ್ನ ಇಲ್ಲಿ ಪ್ಯಾಸೇಜ್ ಅಲ್ಲಿ ಕೊಟ್ಟಿಲ್ಲ ಒಂದು. ಆಮೇಲೆ ಡಾಕ್ಟರ್ ಅಬ್ದುಲ್ ಕಲಾಂ ರಿಸೀವ್ಡ್ ದ ಭಾರತ ರತ್ನ ಇನ್ 1997, ನಾಟ್ ಇನ್ 1991. ಸೊ ಹಾಗಾಗಿ ಆಪ್ಷನ್ 4 is the incorrect statement. Next, question number 23. Choose the correct option. The United Nations recognized Dr. Kalam's 79th birthday as. ಕೊನೆಗೆ ಗದ್ಯ ಭಾಗ ಓದತ್ನಲ್ಲಿ ನೋಡಿದ್ವಿ ನಾವು. ನೋಡ್ರಿ The United Nations recognized Dr. Kalam's 79th birthday as World Student Day. ಏನಂತ ಆಚರಿಸ್ತಾ ಇದ್ದಾರಲ್ಲಿ? ವರ್ಲ್ಡ್ ಸ್ಟೂಡೆಂಟ್ಸ್ ಡೇ. ಓಕೆ, ಕ್ವಶನ್ ನಂಬರ್ 23ಗೆ ಇದು ಡೈರೆಕ್ಟ್ ಉತ್ತರ ತುಂಬಾ ಈಸಿ ಇದೆ. ಸೆಕೆಂಡ್ ಆಪ್ಷನ್ ಕರೆಕ್ಟ್, ವರ್ಲ್ಡ್ ಸ್ಟೂಡೆಂಟ್ಸ್ ಡೇ. ನೆಕ್ಸ್ಟ್, ಡಾಕ್ಟರ್ ಕಲಾಂ ಹ್ಯಾಡ್ ಲೆಡ್ ಇಂಡಿಯಾ ಫ್ರಮ್ ಒನ್ ಅಚೀವ್ಮೆಂಟ್ ಟು ಅನದರ್ ಇನ್ ಸ್ಪೇಸ್ ಟೆಕ್ನಾಲಜಿ. ಐಡೆಂಟಿಫೈ ದಿ ಪಾರ್ಟ್ ಆಫ್ ಸ್ಪೀಚ್ ಫಾರ್ ಟೆಕ್ನಾಲಜಿ ಫ್ರಮ್ ದ ಗಿವನ್ ಸೆಂಟೆನ್ಸ್. ಓಕೆ, ಈ ಸೆಂಟೆನ್ಸ್ ಅಲ್ಲಿ ಇಲ್ಲಿದೆ ನೋಡ್ರಿ, ಟೆಕ್ನಾಲಜಿ ಏನು? ತಂತ್ರಜ್ಞಾನ ಕನ್ನಡದಲ್ಲಿ ಅರ್ಥ. ಟೆಕ್ನಾಲಜಿ ಅನ್ನೋದು ಇಟ್ಸ್ ಅ ಅಬ್ಸ್ಟ್ರಾಕ್ಟ್ ನೌನ್. ಏನಿದು? ಅಬ್ಸ್ಟ್ರಾಕ್ಟ್ ನೌನ್. ಸೊ ಹಂಗಾಗಿ ಇದು ಯಾವ ಪಾರ್ಟ್ಸ್ ಆಫ್ ಸ್ಪೀಚ್ ಆಗುತ್ತೆ? ನೌನ್, ಅಡ್ಜೆಕ್ಟಿವ್, ವರ್ಬ್, ಪ್ರನೌನ್. ನೌನ್ ಆಗುತ್ತೆ. ಟೆಕ್ನಾಲಜಿ ಈಸ್ ನೌನ್. ನೆಕ್ಸ್ಟ್, ಔಟ್ ಆಫ್ ದಿ ಗಿವನ್ ಆಪ್ಷನ್ಸ್ ಚೂಸ್ ದ ಸಿನೋನಿಮ್ ಆಫ್ ರೆಕಗ್ನೈಸ್. ಔಟ್ ಆಫ್ ದಿ ಗಿವನ್ ಆಪ್ಷನ್ಸ್ ಚೂಸ್ ದ ಸಿನೋನಿಮ್ ಆಫ್ ರೆಕಗ್ನೈಸ್. ಸಿನೋನಿಮ್ ಅಂದ್ರೆ ಏನು? ಸಮಾನಾರ್ಥಕ ಪದ, ನಾಟ್ ಅಪೋಸಿಟ್ ವರ್ಡ್. ಓಕೆ, ರೈಟ್. ಏನಿದೆ? ರೆಕಗ್ನೈಸ್. ರೆಕಗ್ನೈಸ್ ಅನ್ನೋ ಪದದ ಅರ್ಥ ಏನು? ಗುರುತಿಸು. ಸೊ ಹಾಗಾಗಿ ಐಡೆಂಟಿಟಿ, ಐಡೆಂಟಿಫೈ, ಫೆಮಿಲಿಯರ್, ನೋನ್. ಇಲ್ಲಿ ನೋಡ್ರಿ, ರೆಕಗ್ನೈಸ್ ಅನ್ನೋದು ವರ್ಬ್, ಗುರುತು ಹಿಡಿ, ರೆಕಗ್ನೈಸ್. ಸೊ ಹಾಗಾಗಿ ಐಡೆಂಟಿಫೈ ಅಂದ್ರೂ ಕೂಡ ಗುರುತು ಹಿಡಿ, ಐಡೆಂಟಿಫೈ ಗುರುತು ಹಿಡಿ. ಇಲ್ಲಿ ಸರ್ ಹಾಗಾದ್ರೆ ಐಡೆಂಟಿಟಿ ಯಾಕೆ ಬರಲ್ಲ? ಐಡೆಂಟಿಟಿ ಅನ್ನೋದು ವರ್ಬ್ ಆಗಲ್ಲ, ಇದು ನೌನ್ ಆಗುತ್ತೆ. ಐಡೆಂಟಿಟಿ ಅಂದ್ರೆ ಗುರುತು ಅಷ್ಟೇ, ಐಡೆಂಟಿಫೈ ಅಂದ್ರೆ ಗುರುತು ಹಿಡಿ. ಓಕೆ, ನೆಕ್ಸ್ಟ್, ಐ ಐಡೆಂಟಿಫೈಡ್ ದ ಥೀಫ್ ಅಂದ್ರೆ ನಾನು ಕಳ್ಳನನ್ನು ಗುರುತು ಹಿಡಿದೆ ಅಂತ ಅರ್ಥ. ಸೊ ಹಂಗಾಗಿ ಇಲ್ಲಿ ವರ್ಬ್ ಕೊಟ್ಟಿದ್ದಾರೆ ರೆಕಗ್ನೈಸ್ ಅಂತ, ಅದಕ್ಕೆ ಸಮನಾದಂತ ಅರ್ಥ ಕೊಡುವಂತ ಇನ್ನೊಂದು ವರ್ಬ್ ಐಡೆಂಟಿಫೈ ಸರಿಯಾದ ಉತ್ತರ. ಓಕೆ, ಎಲ್ಲ ಪ್ರಶ್ನೆಗಳು ಮುಗಿದು. ಇಷ್ಟೊತ್ತು ನಾವು ಡಿಸ್ಕಸ್ ಮಾಡಿದಂತ ಇವೆಲ್ಲ ಇಂಗ್ಲಿಷ್ ಪ್ರಶ್ನೆಗಳು ನಿಮ್ಗೆ ಅರ್ಥ ಆಗ್ಯಾವ ಮತ್ತು ನಿಮ್ಮ ಡೌಟ್ಗಳನ್ನ ಕ್ಲಿಯರ್ ಮಾಡಿದವ ಅಂತ ಭಾವಿಸ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಹ್ಯಾಪಿ ಸ್ಟಡಿಂಗ್. ಓಕೆ, ಥ್ಯಾಂಕ್ ಯು.